ಕ್ವಿಕ್ಸಾರ್ಟ್ ಅಲ್ಗಾರಿದಮ್. ಇವತ್ತು ನಾವು ಕ್ವಿಕ್ಸಾರ್ಟ್ ಅಲ್ಗಾರಿದಮ್ನ ಸಾಲ್ವ್ ಮಾಡೋಣ. ಇದು ಡಿವೈಡ್ ಆ್ಯಂಡ್ ಕಂಪೇರ್ ಟೆಕ್ನಿಕ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ತಾ ಇದ್ದೀವಿ. ಕ್ವಿಕ್ಸಾರ್ಟ್ ಅಂತಂದರೆ ಮರ್ಜ್ ಸಾರ್ಟ್ ಹಂಗೆ ಡಿವೈಡ್ ಮಾಡಲ್ಲ. ಅದು ಮರ್ಜ್ ಸಾರ್ಟ್ ಏನಾಗುತ್ತೆ, ಈ ಒಂದೊಂದು ಎಲಿಮೆಂಟ್ ಬರೋ ಮಟ್ಟ ಡಿವೈಡ್ ಮಾಡಿ ನಾವು ಸಾರ್ಟ್ ಮಾಡ್ತಾ ಇದ್ವಿ. ಬಟ್ ಕ್ವಿಕ್ಸಾರ್ಟ್ನಲ್ಲಿ ಏನಾಗುತ್ತೆ, ನಾವು ಒಂದು ಎಲಿಮೆಂಟ್ ಗೈಡಿಂಗ್ ಎಲಿಮೆಂಟ್ ಯೂಸ್ ಮಾಡಿಕೊಂಡು ನಾವು ಅದನ್ನು ಸಾರ್ಟ್ ಮಾಡ್ತಾ ಇದ್ದೀವಿ. ಕ್ವಿಕ್ಸಾರ್ಟ್ ಇದು ನೇಮ್, ಕ್ವಿಕ್ಲಿ ಸಾರ್ಟ್ ಆಗಲ್ಲ. ಇದರದ್ದು ಪರ್ಫಾರ್ಮೆನ್ಸ್ ಹೆಂಗೆ ಕ್ವಿಕ್ ಇರೋದಿಲ್ಲ, ಬಟ್ ನೇಮ್ ಏನಾಗಿದೆ ಅಂದರೆ ಕ್ವಿಕ್ಸಾರ್ಟ್ ಇದೆ. ಸೊ ಈಗ ನಾವು ಕ್ವಿಕ್ಸಾರ್ಟ್ನ ಯಾವ ಥರ ಸಾರ್ಟ್ ಮಾಡ್ತಾ ಇದ್ದೀವಿ, ಒಂದು ಎಲಿಮೆಂಟ್ ಯೂಸ್ ಮಾಡಿಕೊಂಡು ಅದಕ್ಕೆ ನಾವು ಪೈವೈಟ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ನಲ್ಲಿ ನಾನು ಹೇಳ್ತಾ ಇದ್ದೀನಿ 1 5 3 7 6. ಈ ಲಿಸ್ಟ್ ಆಫ್ ನಂಬರ್ ನೋಡಿದಾಗ ನಮ್ಮದು ಯಾವುದು ಆರ್ಡರ್ನಲ್ಲಿದೆ, ಅದು ಪ್ಲೇಸ್ ಫಿಕ್ಸ್ ಆಗಿದೆ, ಅದನ್ನು ನಾವು ಮತ್ತೆ ಸಾರ್ಟ್ ಮಾಡೋ ನೆಸೆಸರಿ ಇಲ್ಲ ಅಂತಂದರೆ 1 ಏನಾಗಿದೆ, ಇಟ್ಸ್ ಅ ಪ್ಲೇಸ್ ಫಿಕ್ಸ್ ಆಗಿದೆ, ಅದನ್ನು ಮತ್ತೆ ನಾವು ಸಾರ್ಟ್ ಮಾಡೋ ನೆಸೆಸರಿ ಇಲ್ಲ. ಈ ಎಲಿಮೆಂಟ್ ಯೂಸ್ ಮಾಡಿಕೊಂಡು ನಾವು ರಿಮೈನಿಂಗ್ ಎಲಿಮೆಂಟ್ಸ್ನ ನಾವು ಸಾರ್ಟ್ ಮಾಡ್ತಾ ಇದ್ದೀವಿ. ಓಕೆ, ರಿಮೈನಿಂಗ್ ಎಲಿಮೆಂಟ್ ಸಾರ್ಟ್ನಲ್ಲಿ ಇರಲ್ಲ, ಈ ಎಲಿಮೆಂಟ್ ಯೂಸ್ ಮಾಡ್ಕೊಂಡು ನಾವು ಸಾರ್ಟ್ ಮಾಡ್ತಾ ಇದ್ದೀವಿ. ಅನದರ್ ಒನ್ ಎಕ್ಸಾಂಪಲ್ 5 1 3 4 7 6. ಸೊ ಇದರಲ್ಲಿ ಯಾವುದು ಫಿಕ್ಸ್ ಆಗಿದೆ ಇದ್ರ ಪ್ಲೇಸು ಅಂತಂದರೆ 9 ಫಿಕ್ಸ್ ಆಗಿದೆ. ಇದನ್ನು ಮತ್ತೆ ನಾವು ಸಾರ್ಟ್ ಮಾಡೋ ನೆಸೆಸರಿ ಇಲ್ಲ. ಇದೇ ಹೈಯೆಸ್ಟ್ ಗ್ರೇಟೆಸ್ಟ್ ನಂಬರ್ ಇನ್ ದಿಸ್ ಲಿಸ್ಟ್. ಸೊ ಇದು ಆಲ್ರೆಡಿ ಸಾರ್ಟೆಡ್ ಆರ್ಡರ್ನಲ್ಲಿದೆ. ಇದನ್ನು ಪ್ರೆಫರ್ ಮಾಡಿಕೊಂಡು ನಾವು ರಿಮೈನಿಂಗ್ ಎಲಿಮೆಂಟ್ನ ಸಾರ್ಟ್ ಮಾಡ್ಕೋಬಹುದು. ಅನದರ್ ಒನ್ ಎಕ್ಸಾಂಪಲ್ 1 4 5 6 9 8 7. ಸೊ ಇದರಲ್ಲಿ ಇರೋ ಯಾವ ನಂಬರು ಫಿಕ್ಸ್ ಆಗಿದೆ ಪ್ಲೇಸ್ ಅಂತಂದರೆ 6ನ ನಾವು ಮತ್ತೆ ಸಾರ್ಟ್ ಮಾಡೋ ನೆಸೆಸರಿ ಇಲ್ಲ. ಈ ಎಲಿಮೆಂಟ್ ಯೂಸ್ ಮಾಡಿಕೊಂಡು ಈ ಕಡೆ ಎಲಿಮೆಂಟ್ನ ಸಾರ್ಟ್ ಮಾಡ್ಕೋಬೋದು, ಈ ಕಡೆ ಎಲಿಮೆಂಟ್ನ ಸಾರ್ಟ್ ಮಾಡ್ಕೋಬೋದು, ಈ ಲಿಸ್ಟ್ ಎಲಿಮೆಂಟ್ನ. ಸೊ ಒಂದು ಎಲಿಮೆಂಟ್ ಯೂಸ್ ಮಾಡ್ಕೊಂಡು ನಾವು ಏನು ಸಾರ್ಟ್ ಮಾಡ್ತೀವಲ್ಲ ಅದಕ್ಕೆ ನಾವು ಗೈಡಿಂಗ್ ಎಲಿಮೆಂಟ್ ಅಂತ ಹೇಳ್ತೀವಿ. ಇದಕ್ಕೆ ನಾವು ಪಿವೋಟ್ ಅಂತ ಹೇಳ್ತೀವಿ. ಪಿವೋಟ್ ಯೂಸ್ ಮಾಡಿಕೊಂಡು ನಾವು ಕ್ವಿಕ್ಸಾರ್ಟ್ನಲ್ಲಿ ಸಾರ್ಟ್ ಮಾಡ್ತಾ ಇದ್ದೀವಿ. ಪಿವೋಟ್ ಯೂಸ್ ಮಾಡಿಕೊಂಡ್ರೆ ಆ ಎಲಿಮೆಂಟದು ಲೆಫ್ಟ್ ಸೈಡ್ ಇರೋ ಎಲಿಮೆಂಟ್ ಎಲ್ಲ ಏನಿರಬೇಕು, ಪಿವೋಟ್ ಎಲಿಮೆಂಟ್ಗಿಂತ ಸ್ಮಾಲ್ ಇರಬೇಕು. ಆ್ಯಂಡ್ ರೈಟ್ ಸೈಡ್ ಎಲಿಮೆಂಟ್ ಎಲ್ಲ ಏನಿರಬೇಕು, ಗ್ರೇಟರ್ ಇರಬೇಕು. ಮತ್ತು ಅವು ನೆಸೆಸರಿ ಇಲ್ಲ, ಸಾರ್ಟೆಡ್ ಇರಬೇಕು ಅಂಥೇಳಿ ನಾವು ಅದನ್ನು ಈ ಎಲಿಮೆಂಟ್ ಯೂಸ್ ಮಾಡಿ ಪಿವೋಟ್ ಎಲಿಮೆಂಟ್ ಯೂಸ್ ಮಾಡಿಕೊಂಡು ಇವೆರಡನ್ನು ನಾವು ಸಾರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಫಸ್ಟಿಗೆ ನಾವು ಎಕ್ಸಾಂಪಲ್ ಸಾಲ್ವ್ ಮಾಡೋಣ, ಆಮೇಲೆ ನಾವು ಅಲ್ಗಾರಿದಮ್ನ ಸಾಲ್ವ್ ಮಾಡೋಣ. ಎಕ್ಸಾಂಪಲ್ ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೀವಿ. ಈ ನಂಬರ್ಸ್ನ ನಾನು ತೊಗೊಂಡಿದ್ದೀನಿ 5 3 1 9 8 ಅಂತ ಹೇಳಿ. ಇಷ್ಟು 5 ನಂಬರ್ಸ್ ತೊಗೊಳ್ತಾ ಇದ್ದೀನಿ. ಈ 5 ನಂಬರ್ಸ್ನ ನಾವು ಸಾರ್ಟ್ ಮಾಡೋಣ ಕ್ವಿಕ್ಸಾರ್ಟ್ ಮೆಥಡ್ ಯೂಸ್ ಮಾಡಿಕೊಂಡು. ನಾವು ಫಸ್ಟ್ ಎಲಿಮೆಂಟ್ನ ಪಿವೋಟ್ ಅಂತ ಕನ್ಸಿಡರ್ ಮಾಡೋಣ. ನೀವು ಪಿವೋಟ್ನ ಫಸ್ಟ್ ನಂಬರೇ ತೊಗೋಬೇಕಂತ ಏನಿಲ್ಲ, ಯಾವುದಾದ್ರೂ ಎಲಿಮೆಂಟ್ ತೊಗೋಬೋದು. ಬಟ್ ಅನಲೈಸಿಸ್ ಮಾಡಬೇಕಾದಾಗ ನಮಗೆ ಪಿವೋಟ್ ಫಸ್ಟ್ ನಂಬರ್ ತೊಗೊಂಡ್ರೆ ಹೆಲ್ಪ್ ಆಗುತ್ತೆ. ಸೊ ನಾನು ಫಸ್ಟ್ ಎಲಿಮೆಂಟ್ ಪಿವೋಟ್ ಅಂತ ತೊಗೊಂಡಿದ್ದೀನಿ. ಪಿವೋಟ್ನ 5 ಇದೆ ಆ್ಯಂಡ್ ಇಂಡೆಕ್ಸ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅರೆ ಎಲಿಮೆಂಟ್ I ಇಲ್ಲಿದೆ ಆ್ಯಂಡ್ J ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಈಗ ಏನು ಕಂಪೇರ್ ಮಾಡಬೇಕು ಅಂದರೆ ಪಿವೋಟ್ ನಂಬರ್ನ ಮತ್ತು AFJ ನಂಬರ್ನ. ಇಫ್ ಪಿವೋಟ್ ನಂಬರ್ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು AFJ ಇತ್ತು ಅಂತಂದರೆ ಕಂಟಿನ್ಯೂ ಪಾಸ್ ಆಗ್ತಾ ಇರುತ್ತೆ, I++ ಆಗ್ತಾ ಹೋಗುತ್ತೆ. ಇಫ್ ಈ ಕಂಡೀಷನ್ ಫೇಲ್ ಆಯಿತು ಅಂತಂದರೆ, ಈ ಪಿವೋಟ್ ಈಸ್ ಲೆಸ್ ದ್ಯಾನ್ AFJ ಇತ್ತು ಅಂತಂದರೆ ನಾವು ಅಲ್ಲಿಗೆ ಸ್ಟಾಪ್ ಮಾಡಬೇಕು. ಸೊ ಇಲ್ಲಿ ನೋಡಿ 5 ಈಸ್ ಗ್ರೇಟರ್ ದ್ಯಾನ್ 3, ಎಸ್. ಸೊ ಈಗ I ಇನ್ಕ್ರಿಮೆಂಟ್ ಆಗುತ್ತಾ, ಇಲ್ಲಿ ಬರುತ್ತೆ I. 5 ಈಸ್ ಗ್ರೇಟರ್ ದ್ಯಾನ್ 1, ಎಸ್. ಸೊ I ಅಗೇನ್ ಇನ್ಕ್ರಿಮೆಂಟ್ ಆಗಿ ಇಲ್ಲಿ ಬರುತ್ತೆ. 5 ಈಸ್ ಗ್ರೇಟರ್ ದ್ಯಾನ್ 9, ನೋ. ಸೊ ಇಲ್ಲಿ I ಸ್ಟಾಪ್ ಆಗುತ್ತೆ, ಸ್ಟಾಪ್. ನೆಕ್ಸ್ಟ್ ಈ ಕಡೆಯಿಂದ ನಾವು ಮತ್ತೆ ಸ್ಕ್ಯಾನ್ ಮಾಡ್ಕೊತ ಬರ್ತೀವಿ, ಕಂಪೇರ್ ಮಾಡ್ಕೊತ ಬರ್ತೀವಿ ಪಿವೋಟಿಗೆ ಮತ್ತು J ಎಲಿಮೆಂಟಿಗೆ. ಪಿವೋಟ್ ಈಸ್ ಲೆಸ್ ದ್ಯಾನ್ AFJ ಇದೆ ಅಂತ ನೋಡ್ಕೋಬೇಕು. 5 ಈಸ್ ಲೆಸ್ ದ್ಯಾನ್ 8, ಎಸ್. ಸೊ J ಈಸ್ ಡಿಕ್ರಿಮೆಂಟ್ ಈ ಕಡೆ ಬರಬೇಕಲ್ಲ, ಅದಕ್ಕೆ ನಾವು ಡಿಕ್ರಿಮೆಂಟ್ ಹೇಳ್ತಾ ಇದ್ದೀವಿ. ನೆಕ್ಸ್ಟ್ 5 ಈಸ್ ಲೆಸ್ ದ್ಯಾನ್ 9, ಎಸ್. ಸೊ ಅಗೇನ್ ಡಿಕ್ರಿಮೆಂಟ್. 5 ಈಸ್ ಲೆಸ್ ದ್ಯಾನ್ 1, ನೋ. ಸೊ ಇಲ್ಲಿಗೆ ಸ್ಟಾಪ್ ಆಗ್ತಾ ಇದೆ. 5 ಗ್ರೇಟರ್ ಇದೆ, ಸೊ ಇಲ್ಲಿ ನಾವು ಸ್ಟಾಪ್ ಮಾಡ್ತಾ ಇದ್ದೀವಿ. ಸೊ
ಈ ಥರ ಎರಡು ಸ್ಟಾಪ್ ಮಾಡಿದ್ಮೇಲೆ 3 ಕಂಡೀಷನ್ನ ಚೆಕ್ ಮಾಡ್ಕೋಬೇಕು. 1 ಕಂಡೀಷನ್ ಏನು ಅಂತಂದರೆ ಐ ಈಸ್ ಲೆಸ್ ದ್ಯಾನ್ ಜೆ ಇದೆಯಾ ಅಂತ ನೋಡ್ಕೋಬೇಕು. ಐ ಈಸ್ ಲೆಸ್ ದ್ಯಾನ್ ಜೆ ಇದೆಯಾ ಅಂತೇಳಿ. ಇಲ್ಲಿ ಐ 3 ಇದೆ ಆ್ಯಂಡ್ ಜೆ 2 ಇದೆ. ಐ 3 ಇದೆ ಆ್ಯಂಡ್ ಜೆ 2 ಇದೆ. ಸೊ ಈ ಕಂಡೀಷನ್ ಫಾಲ್ಸ್ ಆಗುತ್ತೆ. ಸೆಕೆಂಡ್ ಕಂಡೀಷನ್ ಏನು ಅಂತಂದರೆ ಐ ಈಸ್ ಗ್ರೇಟರ್ ದ್ಯಾನ್ ಜೆ ಇದೆ ಅಂತ ನೋಡ್ಕೋಬೇಕು. ಐ ಈಸ್ ಗ್ರೇಟರ್ ದ್ಯಾನ್ ಜೆ ಇದೆ. ಎಸ್, 3 ಈಸ್ ಗ್ರೇಟರ್ ದ್ಯಾನ್ ಜೆ. ಸೊ ಈ ಕಂಡೀಷನ್ ಪ್ರೂಫ್ ಆಗುತ್ತೆ. ಸೊ ಈ ಕಂಡೀಷನ್ ಪ್ರೂಫ್ ಆಯ್ತು ಅಂದರೆ ನಾವು ಏನು ಮಾಡಬೇಕು, ಸ್ವ್ಯಾಪ್ ಮಾಡಬೇಕು. ಸ್ವ್ಯಾಪ್ ಪಿವೋಟ್ ಜೊತೆ ಎ ಆಫ್ ಜೆನ ನಾವು ಸ್ವ್ಯಾಪ್ ಮಾಡ್ತಾ ಇದ್ದೀವಿ. ಸೊ ಇದು ಇಲ್ಲಿಗೆ ಬರುತ್ತೆ, 5 ಬರುತ್ತೆ ಆ್ಯಂಡ್ ದಿಸ್ ನಂಬರ್ ಇಲ್ಲಿಗೆ ಬರುತ್ತೆ 1. ಸೊ ಇದು ನಮ್ಮದು ಈಗ ಗೈಡಿಂಗ್ ಎಲಿಮೆಂಟ್, ಇದ್ರ ಪ್ಲೇಸ್ ಫಿಕ್ಸ್ ಆಯಿತು. ಅಗೇನ್ ನಾವು ಮತ್ತೆ ಸೇಮ್ ಸ್ಟಾರ್ಟ್ ಮಾಡಬೇಕು. ಎಲ್ಲಿಂದ, ಈ ಲೆಫ್ಟ್ ಪಾರ್ಟ್ ಈ ನಂಬರ್ಗಿಂತ ಲೆಸ್ ದ್ಯಾನ್ ಇರುತ್ತೆ ಆ್ಯಂಡ್ ರೈಟ್ ಪಾರ್ಟ್ ಏನಿದೆಯಲ್ಲ 5ಗಿಂತ ಗ್ರೇಟರ್ ಇರುತ್ತೆ. ಈಗ ಈ ಹಾಫ್ ಪಾರ್ಟ್ನ ಮತ್ತೆ ನಾವು ಸ್ಕ್ಯಾನ್ ಮಾಡಿ ಸಾರ್ಟ್ ಮಾಡಬೇಕು. ಈ ಹಾಫ್ ಪಾರ್ಟ್ನ ಮತ್ತೆ ನಾವು ಸ್ಕ್ಯಾನ್ ಮಾಡಿ ಸಾರ್ಟ್ ಮಾಡಬೇಕು. ಸೈಡ್ ಪಾರ್ಟ್ನ ನಾವು ಸ್ಕ್ಯಾನ್ ಮಾಡೋಣ. ಸೊ ಇಲ್ಲಿ ಫಸ್ಟ್ ಎಲಿಮೆಂಟ್ ಪೈವೋಟ್ ಆಗುತ್ತೆ ಆ್ಯಂಡ್ ಇಲ್ಲಿ ಎರಡೇ ಎಲಿಮೆಂಟ್ ಇರೋದಕ್ಕೆ ಇದು ಐನೇ ಆಗುತ್ತೆ, ಇದು ಮತ್ತು ಜಿ ಆಗುತ್ತೆ ಸೇಮ್ ಪ್ಲೇಸ್ನಲ್ಲಿ. ಓಕೆ, ಸೊ ಪಿವೋಟ್ ಏನಿದೆ 1 ಇದೆ. 1 ಈಸ್ ಲೆಸ್, 1 ಈಸ್ ಗ್ರೇಟರ್ ದ್ಯಾನ್ 3, ನೋ. ಸೊ ಐ ಇಲ್ಲಿಗೆ ಸ್ಟಾಪ್ ಆಗುತ್ತೆ ಆ್ಯಂಡ್ ಜೆ ನೋಡಿ, ಜೆ 1 ಈಸ್ ಗ್ರೇಟರ್ ದ್ಯಾನ್ 3s. ಸೊ ಎರಡೂ ಒಂದೇ ಕಡೆ ಆಗಿದೆ. ಆಲ್ರೆಡಿ ಇದು ಸಾರ್ಟ್ ಆಗಿದೆ. ಸೊ ಇದನ್ನು ಆಸ್ ಇಟ್ ಈಸ್ ಬಿಟ್ಬಿಡೋಣ. ಇದು ಆಲ್ರೆಡಿ ಸಾರ್ಟೆಡ್ ಆರ್ಡರ್ನಲ್ಲಿದೆ. ಸೊ ಈ ಕಡೆ ರೈಟ್ ಸೈಡ್ ನೋಡಿದಾಗ ಇದು ಪಿವೋಟ್ ಆಗುತ್ತೆ. ಇದು ಮತ್ತೆ ಐ ಆ್ಯಂಡ್ ಜೆ ಇದೆ. ಸೊ ಈಗ ಇದನ್ನ ಮತ್ತೆ ಕಂಪೇರ್ ಮಾಡೋಣ. 9 ಈಸ್ ಗ್ರೇಟರ್ ದ್ಯಾನ್ 8. ಎಸ್, ಐ ಇಲ್ಲಿಗೆ ಇರುತ್ತೆ, ನೆಕ್ಸ್ಟ್ ಎಲಿಮೆಂಟ್ ಇಲ್ಲ, ಕಂಡೀಷನ್ ಟ್ರೂ ಆಯಿತು. ಈಗ ಜೆ ಬರೋಣ. 9 ಈಸ್ ಲೆಸ್ ದ್ಯಾನ್ 8, ನೋ. ಸೊ ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಸ್ಟಾಪ್ ಆದಮೇಲೆ ಈಗೇನಾಗುತ್ತೆ, ಥರ್ಡ್ ಕಂಡೀಷನ್ ನೋಡಿ. ಥರ್ಡ್ ಕಂಡೀಷನ್ ಐ ಈಸ್ ಈಕ್ವಲ್ ಟು ಜೆ ಇದ್ದಾಗ, ಐ ಈಸ್ ಈಕ್ವಲ್ ಟು ಜೆ ಇದ್ದಾಗ ನಾವು ಏನು ಮಾಡಬೇಕು ಅಂತಂದ್ರೆ ಮತ್ತೆ ಸೆಕೆಂಡ್ ಕಂಡೀಷನ್ ಟೈಪ್ನೇ ನಾವು ಸ್ವಾಪ್ ಮಾಡಬೇಕು. ಈ ಎಲಿಮೆಂಟ್ನ ಎಕ್ಸ್ಚೇಂಜ್ ಮಾಡ್ಕೋಬೇಕು. ಸ್ವಾಪ್ ವಿತ್ ಪಿವೋಟ್ ಆ್ಯಂಡ್ ಎ ಆಫ್ ಜೆ ಸ್ವಾಪ್ ಮಾಡ್ಕೋಬೇಕು. ಸೊ 8 ಇಲ್ಲಿಗೆ ಬರುತ್ತೆ ಆ್ಯಂಡ್ 9 ಇಲ್ಲಿಗೆ ಬರುತ್ತೆ. ಈಗ ಇದು ಸಾರ್ಟೆಡ್ ಆರ್ಡರ್ನಲ್ಲಿದೆ. ಈ ಥರ ನಾವು ಕ್ವಿಕ್ ಸಾರ್ಟ್ನ ಪಿವೋಟ್ ಎಲಿಮೆಂಟ್ ಯೂಸ್ ಮಾಡಿಕೊಂಡು ಸಾರ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ 3 ಕಂಡೀಷನ್ ಹೇಳಿದ್ದೆ. ಫಸ್ಟ್ ಕಂಡೀಷನಲ್ಲಿ ಐ ಈಸ್ ಲೆಸ್ ದ್ಯಾನ್ ಜೆ ಇದ್ದಾಗ ಏನಾಗುತ್ತೆ ಅಂದರೆ ಸ್ವ್ಯಾಪ್ ಆಗುತ್ತೆ. ಏನು ಸ್ವ್ಯಾಪ್ ಆಗುತ್ತೆ, ಎ ಆಫ್ ಐ ಆಮೇಲೆ ಎ ಆಫ್ ಜೆ ಸ್ವ್ಯಾಪ್ ಆಗಿ ಮತ್ತೆ ಕಂಟಿನ್ಯೂಸ್ ಸ್ಕ್ಯಾನ್ ಮಾಡ್ಕೊತಾ ಹೋಗ್ತೀವಿ. ಸೆಕೆಂಡ್ ಕಂಡೀಷನ್ ಐ ಈಸ್ ಗ್ರೇಟರ್ ದ್ಯಾನ್ ಜೆ ಇದ್ದಾಗ ಸ್ವ್ಯಾಪ್ ಮಾಡ್ತೀವಿ. ಎದ್ರ ಜೊತೆ, ಪಿವೋಟ್ ಜೊತೆ ಎ ಆಫ್ ಜೆನ ಸ್ವ್ಯಾಪ್ ಮಾಡ್ತಾ ಇದ್ದೀವಿ. ರಿಟರ್ನ್ ಏನು ಜೆ ಇರುತ್ತೆ. ರಿಟರ್ನ್ ಜೆ ಅಂತಂದರೆ ಅದು ಪಿವೋಟ್ ಆಗಿರುತ್ತೆ. ನೆಕ್ಸ್ಟ್ ಥರ್ಡ್ ಕಂಡೀಷನ್ ಐ ಈಸ್ ಈಕ್ವಲ್ ಟು ಜೆ ಇತ್ತು ಅಂತಂದರೆ ಸಮ್ಟೈಮ್ಸ್ ಏನಾಗುತ್ತೆ, ಅದು ದಟ್ ಈಸ್ ಪಿವೋಟ್ ಅಂತ ಹೇಳ್ತೀವಿ ನಾವು. ಪಿವೋಟ್ ಆ್ಯಂಡ್ ಸ್ವ್ಯಾಪ್ ವಿತ್ ಪಿವೋಟ್ ಎ ಆಫ್ ಜೆ. ಇದು ಕ್ವಿಕ್ ಸಾರ್ಟ್ ಮಾಡೋ ಮೆಥಡ್. ಇಂದ ಅಲ್ಗಾರಿದಮ್ನ ಸಾಲ್ವ್ ಮಾಡೋಣ. ಫಸ್ಟಿಗೆ ಅಲ್ಗಾರಿದಮ್ ಕ್ವಿಕ್ ಸಾರ್ಟ್. ಇಫ್ ಲೆಫ್ಟ್ ಸೈಡ್ ಎಲಿಮೆಂಟ್ ಈಸ್ ಲೆಸ್ ದ್ಯಾನ್ ರೈಟ್ ಸೈಡ್ ಎಲಿಮೆಂಟ್ ಇತ್ತು ಅಂತಂದ್ರೆ ಮೋರ್ ದ್ಯಾನ್ 2 ಎಲಿಮೆಂಟ್ ಇದೆ ಅಂತ ಅರ್ಥ. ಈಕ್ವಲ್ ಟು ಇತ್ತು ಅಂದ್ರೆ 1 ಎಲಿಮೆಂಟ್ ಇದೆ ಅಂತ ಅರ್ಥ. ಸೊ ಇಫ್ ಲೆಫ್ಟ್ ಸೈಡ್ ಎಲಿಮೆಂಟ್ ಈಸ್ ಲೆಸ್ ದ್ಯಾನ್ ರೈಟ್ ಸೈಡ್ ಎಲಿಮೆಂಟ್, ದೆನ್ ಪಾರ್ಟಿಷನ್ ಅಂತಂದ್ರೆ ನಾವು ಒಂದು ಪಿವೋಟ್ ಎಲಿಮೆಂಟ್ ಯೂಸ್ ಮಾಡಿಕೊಂಡು ನಾವು ಇದು ಸಾರ್ಟ್ ಮಾಡೋದಕ್ಕೆ ಪಾರ್ಟಿಷನ್ ಮಾಡ್ತಾ ಇದ್ದೀವಿ. ಸೊ ಪಾರ್ಟಿಷನ್ ಒಂದು ಫಂಕ್ಷನ್. ಇದರಲ್ಲಿ ಏನು ತಗೊಳ್ತೀವಿ, ಲೆಫ್ಟ್ ಸೈಡ್ ಎಲಿಮೆಂಟ್
ಆ್ಯಂಡ್ ರೈಟ್ ಸೈಡ್ ಇಂಡೆಕ್ಸ್ ನಂಬರ್ ತೊಗೊಳ್ತಾ ಇದ್ದೀವಿ. ಇದು ರಿಟರ್ನ್ ಎಲ್ಲಿ ಬರುತ್ತಾ, ಜೇದಲ್ಲಿ ಸ್ಟೋರ್ ಆಗುತ್ತೆ ಪಾರ್ಟಿಷನ್. ಓಕೆ, ಸೊ ನೆಕ್ಸ್ಟ್ ಪಾರ್ಟಿಷನ್ ಆದಮೇಲೆ ಏನು ಮಾಡಬೇಕು, ಪಿಕ್ ಸಾರ್ಟ್ ಮಾಡ್ತಾ ಇದ್ದೀವಿ. ಪಿಕ್ ಸಾರ್ಟ್ ಯಾವ ಎಲಿಮೆಂಟ್, ಲೆಫ್ಟ್ ಸೈಡ್ ಎಲಿಮೆಂಟ್ ಮತ್ತು ಹಾಫ್ ಪಾರ್ಟ್ ಆಗಿತ್ತು, ಜೆ ಎಲಿಮೆಂಟ್ ಹಾಫ್ ಪಾರ್ಟ್. ಅಗೇನ್ ನೆಕ್ಸ್ಟ್ ಹಾಫ್ ಪಾರ್ಟ್ನ ಕ್ವಿಕ್ ಸಾರ್ಟ್ j+1 ರೈಟ್ ಸೈಡ್ ಎಲಿಮೆಂಟ್. ಇದು ಮೇನ್ ಪಾರ್ಟ್ ಆಯಿತು. ಈಗ ನಾವು ಪಾರ್ಟಿಷನ್ ಪಾರ್ಟ್ದ ಅಲ್ಗಾರಿದಮ್ ಬರೀಬೇಕು. ಪಾರ್ಟಿಷನ್ ಪಾರ್ಟ್ದ ಅಲ್ಗಾರಿದಮ್ನ ನಾನು ಇಲ್ಲಿ ಬರೀತಾ ಇದ್ದೀನಿ. ಪಾರ್ಟಿಷನ್ ಫಂಕ್ಷನ್ ನೇಮ್ ಪಾರ್ಟಿಷನ್, ಲೆಫ್ಟ್ ಸೈಡ್ ಎಲಿಮೆಂಟ್ ಆ್ಯಂಡ್ ರೈಟ್ ಸೈಡ್ ಎಲಿಮೆಂಟ್ ಪ್ಯಾರಾಮೀಟರ್. ನೆಕ್ಸ್ಟ್ ಏನು ತಗೊಳ್ತಾ ಇದ್ದೀವಿ ಪಾರ್ಟಿಷನಲ್ಲಿ, ಪಿವೋಟ್. ಪಿವೋಟ್ ಈಸ್ ಈಕ್ವಲ್ ಟು ಯಾವ್ದು ತಗೊಳ್ತಾ ಇದ್ದೀವಿ, ಫಸ್ಟ್ ಎಲಿಮೆಂಟ್ ತಗೊಳ್ತಾ ಇದ್ದೀವಿ. ಸೊ ಎ ಆಫ್ ಎಲ್ ಫಸ್ಟ್ ಎಲಿಮೆಂಟ್. ನೆಕ್ಸ್ಟ್ ಇಂಡೆಕ್ಸ್ ಐ ಎಲ್ಲಿಂದ ಸ್ಟಾರ್ಟ್ ಆಗುತ್ತಾ, ಲೆಫ್ಟ್ ಸೈಡಿಂದ ಸ್ಟಾರ್ಟ್ ಆಗುತ್ತಾ, ಆ್ಯಂಡ್ ಜೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತಾ, ರೈಟ್ ಸೈಡಿಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ನಾವು ಕಂಡೀಷನ್ ಚೆಕ್ ಮಾಡ್ಕೊತ ಸ್ಕ್ಯಾನ್ ಮಾಡ್ಕೊತ ಹೋಗ್ತಾ ಇದ್ದೀವಿ. ಸೊ ಡೂ ಐ ಪ್ಲಸ್ ಪ್ಲಸ್ ಎ ಆಫ್ ಐ is less than or equal to pivot. A of I less than or equal to pivot ಇತ್ತು ಅಂತಂದ್ರೆ ಇಂಕ್ರಿಮೆಂಟ್ ಆಗ್ತಾ ಇರುತ್ತೆ. ನೆಕ್ಸ್ಟ್ another one condition, do ಹಾಫ್ ಪಾರ್ಟ್ ಆದಮೇಲೆ ರೈಟ್ ಸೈಡಿಂದ ನಾವು ಹೋಗ್ಬೇಕಲ್ಲ. ಸೊ ಜೆ ಡಿಕ್ರಿಮೆಂಟ್ ಆಗ್ತಾ ಇರುತ್ತೆ, ಯಾಕಂದರೆ ಅದು ಲಾಸ್ಟಿಂದ ಇದೆ. ಬೈ ಕಂಡೀಷನ್ ಏನು ಅಂತಂದರೆ ಎ ಆಫ್ ಜೆ ಈಸ್ ಗ್ರೇಟರ್ ದ್ಯಾನ್ ಪಿವೋಟ್. ಗ್ರೇಟರ್ ದ್ಯಾನ್ ಪಿವೋಟ್. ಇದು ಎಲ್ಲಿ ಮಟ್ಟ ಸಾಲ್ವ್ ಆಗುತ್ತೆ, ಎಷ್ಟು ಟೈಮ್ಸ್ ರಿಪೀಟ್ ಮಾಡಬೇಕು ಇದನ್ನ ಅಂತಂದ್ರೆ, while I is less than J. I is less than J ಇರೋ ಮಟ್ಟ ಈ ಕಂಡೀಷನ್ ಚೆಕ್ ಮಾಡ್ಕೊಂತ ಹೋಗ್ತಾ ಇದೀವಿ, ರಿಪೀಟ್ ಮಾಡ್ತಾ ಇದ್ದೀವಿ. ಓಕೆ, ಸಪೋಸ್ ಇಫ್ I of J, I is less than J, ಸ್ಟಾಪ್ ಮಾಡಿರ್ತೀವಲ್ಲ, I is less than J ಇತ್ತು ಅಂದರೆ ಏನು ಸ್ವ್ಯಾಪ್ ಮಾಡ್ತಾ ಇದ್ದೀವಿ, ಫಸ್ಟ್ ಕಂಡೀಷನ್ ಹೇಳಿದ್ದೆ ನಾನು, ಸ್ವ್ಯಾಪ್ A of I with A of J. ಸಪೋಸ್ ಇಲ್ಲ ಅಂತಂದ್ರೆ ಸ್ವ್ಯಾಪ್ A of L and A of J ಅಂದರೆ ಪಿವೋಟ್ ಜೊತೆ ನಾವು ಸ್ವ್ಯಾಪ್ ಮಾಡ್ತಾ ಇದ್ದೀವಿ. ಆ್ಯಂಡ್ ರಿಟರ್ನ್ ಏನು ಬರುತ್ತಾ, ರಿಟರ್ನ್ J. ಸೊ ಇದು ಅಲ್ಗಾರಿದಮ್, ಇದು ಪಾರ್ಟಿಷನ್ದು ಫಂಕ್ಷನ್. ಈ ಪಾರ್ಟಿಷನ್ ಫಂಕ್ಷನ್, ಇದು ಪಾರ್ಟಿಷನ್ ಆದಮೇಲೆ ಕ್ವಿಕ್ ಸಾರ್ಟ್ ಆಗ್ತಾ ಇರುತ್ತೆ. ಇದು ಕ್ವಿಕ್ ಸಾರ್ಟ್ ಅಲ್ಗಾರಿದಮ್.